ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನೋಡ್ರಿ, ನಾನು ಊರಿಗೆ ಹೋಗಾಕ ರೆಡಿಯಾಗಿದ್ದೆ ಮುಂಡ್ರಿಗೆಗೆ. ಆನಂತರ ಅಕ್ಕರು ಅವ್ವಾರು ಉಂಡೆ ಮಾಡಿಟ್ಟಿದ್ರು, ಅವನ್ನೆಲ್ಲ ಚೀಲದಾಗ ತುಂಬಾಕ ರೆಡಿಯಾಗಿದ್ರು, ಡಬ್ಬ್ಯಾಗ ಹಾಕಿಡಾಕ. ನೋಡ್ರಿ, ಡಬ್ಬ್ಯಾಗ ಹಾಕಾಕ ತಯಾರಿ ನಡೆಸ್ಯಾರಿದ್ರು ಅಕ್ಕರು ಅವ್ವಾರು. ಬೇಸನ್ ಉಂಡೆ, ರವೆ ಉಂಡೆ ಮಾಡಿದ್ರು. ಹಾಗಾಗಿ ಮಾದಲಿ, ಬೇಸನ್ ಉಂಡೆ, ರವೆ ಉಂಡೆ, ಮಾದಲಿ, ಕಡುಬು ಮಾಡೋಕೆ ಹೂರಣನೂ ಸಾಕಷ್ಟಿತ್ತು. ಹಂಗಾಗಿ ಹೋಳಿಗೆ ಮಾಡ್ಕೊರಲ್ಲೇ ಅಂಥೇಳಿ ಬಿಸಿ ಬಿಸಿ ಹೋಳಿಗೆ ಮಾಡ್ಕೊಂಡು ಊಟ ಮಾಡಿರಿ ಅಂಥೇಳಿ ಹೂರಣ ಸಹಿತ ಕಟ್ಟಿದ್ರು ಇಬ್ಬರಿಗೂ. ಆನಂತರ ಮತ್ತು ಜಾತ್ರೆ ಅಲ್ರಿ, ಹಂಗಾಗಿ ಸೇವು ತೊಗೊಂಬಂದಿದ್ರು ದಾಣಿನ. ಹಾಗಾಗಿ ಎಲ್ಲ ಇಬ್ಬರಿಗೂ ಹಾಕಿ ಕಟ್ಟಾಕತ್ತಾರೆ ನೋಡ್ರಿ, ತಯಾರಿ ನಡೆಸ್ಯಾರ ಹಾಕಿ ಕಟ್ಟಾಕ. ನಾನು ಜಲ್ದಿ ಹೋಗ್ತೇನೆ ಅಂತೇಳಿ ನಾನು ರೆಡಿ ಆದೆ. ಅಕ್ಕರು ರೆಡಿ ಆಗ್ತಾರೆ ಇನ್ನು. ಹಂಗಾಗಿ ಡಬ್ಬಿ ಬಾಕ್ಸ್ ಕಟ್ಟಿದ್ರು ನೋಡ್ರಿ, ಅವರು ರೆಡಿ ಮಾಡಿದ್ರು. ಈಗ ಹೋಗಾಕ ರೆಡಿ ಆದೆ ನೋಡ್ರಿ ಇಬ್ಬರು, ಅಕ್ಕರು ನಾನು. ಅಕ್ಕರು ಇಲ್ಕಲ್ ಕಡೆ ಹೋಗ್ತಾರ, ನಾನು ಕೊಪ್ಪಳ ಕಡೆ ಹೋಗ್ತೀನಿ. ಅಣ್ಣಾರು ನಿಂತಾರ, ಅಣ್ಣಾರ ಮಕ್ಕಳು ನಿಂತಾರ ನೋಡ್ರಿ ಇಲ್ಲಿ, ಹಳೆಯಂದರು. ನಮ್ಮನ್ನು ಕಳಿಸಿ ಬರಕ್ಕ ನಿಂತಿದ್ರು ಅಣ್ಣಾರು. ಕರ್ಕೊಂಡು ಹೋಗ್ಬೇಕು ಬಸ್ ಸ್ಟ್ಯಾಂಡಿಗೆ, ಹೋಗಿ ಬಸ್ ಹತ್ತಿಸಿ ಬರೋಣ ಅಂತೇಳಿ ನಿಂತಿದ್ರು. ಹಂಗಾಗಿ ಇವರು ದೊಡ್ಡಮ್ಮ, ಅವ್ವಾರು, ಮಗ ಅಷ್ಟು ಕೂತ್ಕೊಂಡ್ರೆ ನಾನು ರೆಡಿ ಆದೆ. ಅಕ್ಕರ್ನೂ ರೆಡಿ ಆಗ್ಯಾರ. ಈಗ ಊರಿಗೆ ಹೋಗ್ಬೇಕು. 8 ದಿನ ಹೆಂಗೆ ಕಳೆದಿದ್ದು ಗೊತ್ತಾಗಲಿಲ್ಲ. ಒಂದು 4 ದಿನ ಗೆಳತರ ಮನ್ಯಾಗ, ಒಂದು 4 ದಿನ ತವ್ರ ಮನ್ಯಾಗ. ಈಗ 8ನೇ ದಿನ, 7ನೇ ದಿನ, 7 ದಿನ ಆಯ್ತು ರೀ. ನಾ ಬಂದು ಒಂದು ವಾರ. ಈಗ ನಮ್ಮೂರ ಕಡೆ ನಾವು ಹೊರಟೀವಿ ನೋಡ್ರಿ. ಎಷ್ಟು ದಿನ ಇದ್ರೇನು ಗಂಡನ ಮನೆ ಬಿಡುಗಡೆ ಇಲ್ಲ. ನಮ್ಮೂರಿಗೆ ನಾವು ಹೋಗಬೇಕು. ನಮ್ಮೂರೇ ನಮಗೆ ಸವಿ ಬೆಲ್ಲ. ಹಾಗಾಗಿ ಎಷ್ಟು ದಿನ ಇದ್ರೂ ನಮ್ಮೂರಿಗೆ ನಾವು ಹೋಗಬೇಕಲ್ಲ. ಹಾಗಾಗಿ ಇದೇ ಸರಿ. ನಾನು ಒಂದು 7-8 ದಿನ ಇದ್ದಿದ್ದು. ಭಾಳ ದಿನ ಆಗಿತ್ತು. ತವ್ರ ಮನ್ಯಾಗ ಭಾಳ ದಿನ ಇರಲಿಲ್ಲ. ಆದರೂ ಅವ್ರ ಮನ್ಯಾಗ ಅಷ್ಟೇ ಒಂದು 4 ದಿನ ಕಳೆದೆ. ಮತ್ತು ಫ್ರೆಂಡ್ಸ್ ಮನ್ಯಾಗ ಒಂದು 3 ದಿನ ಕಳೆದೆ. ಬಸ್ ಸ್ಟ್ಯಾಂಡ್ ಕಡೆ ಹೊರಟೀವಿ ನೋಡ್ರಿ. ಮತ್ತು ಅಲ್ಲಿ ಕೂತ್ಕೊಂಡಿದ್ವಿ ಬಸ್ ಸ್ಟ್ಯಾಂಡ್ ಹತ್ರ. ನಮ್ಮ ಕ್ಲಾಸ್ಮೇಟ್, ಡಿಗ್ರಿ ಕ್ಲಾಸ್ಮೇಟ್, ಅವರು ಫೋಟೋ ತೋರಿಸಿದ್ರು. ಇಲ್ರಿ, ಸ್ನೇಹ ಸಮ್ಮೇಳನ ಇಟ್ಕೊಂಡ್ರೆ ಫೋಟೋ ಹಾಕಿದ್ರು, ನೀವು ಸೇರ್ರಿ ಅಂತಂದರು. ಆಯ್ತು ರೀ, ನಾವು ಸೇರ್ತೀವಂತ ಹೋಗಿದ್ದು ಮಾತಾಡ್ತೇನೆ ಅಂತಂತೇಳಿ ಫೋನ್ ಕೊಟ್ಟು ಬಂದೆ ನೋಡ್ರಿ. ಮುಂಡ್ರಿಗೆ ಬಂದಿವಾಗಲೇ ಬಂದು ಅಲ್ಲಿ ನಿಖಿಲ ನನಗೇನಾದರೂ ಕೊಡಿಸು ಅಂದ. ಹಾಗಾಗಿ ಬಾದಾಮಿ ಹಾಲು ತೊಗೊಂಡ್ವಿ. ಬಿಸಿಲಾಗಿ ಬಂದ್ವಿ, ಬಿಸಿಲತ್ತಿತ್ತು. ಹಾಗಾಗಿ ಇಲ್ಲಿ ರೆಸ್ಟೋರೆಂಟಿಗೆ ಬಂದು ಬಾದಾಮಿ ಹಾಲನ್ನ ಕುಡಿದ್ವಿ. ನೆಕ್ಸ್ಟು ಸ್ವಲ್ಪ ನಿಖಿಲ ರೈಸ್ ಐಟಮ್ಸ್ ಏನು ಕಟ್ಟಿಸ್ಕೊಂಡ, ಗೋಬಿ ಮಸಾಲ ರೈಸ್ ಕಟ್ಟಿಸ್ಕೊಂಡ. ಹಂಗಾಗಿ ಅದನ್ನು ಕಟ್ಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ನೆಕ್ಸ್ಟ್ ಡೇದ್ದು ಹೇಳಕತ್ತೀನಿ ನಿಮ್ಗೆ. ನೆಕ್ಸ್ಟ್ ಡೇ ನಮ್ಮ ಫ್ರೆಂಡ್ ಬಂದು ನೋಡ್ರಿ ಊರಿಂದ, ಮಂತು ಅಂತೇಳಿ. ನಿಮಗೆ ಹಿಂದಿನ ವೀಡಿಯೋದಾಗ ತೋರಿಸಿದ್ದೆ. ನಮ್ಮ ಕನಕಗಿರಿ ಅವರು ಅವ್ರ ಮನೆಯಾಗ ನಾಷ್ಟ ಮಾಡಿದ್ವಿ, ದೋಸೆ ತಿಂದು. ಅವರು ತಮ್ಮ ತಂಗಿಯರು ಊರಾಗ ಜಾತ್ರೆ ಇತ್ತಂತ, ಹಾಗಾಗಿ ಬಂದಿದ್ಲು. ಬಾ ಅಂತ ಫೋನ್ ಮಾಡಿದ್ವಿ, ಬಂದ್ಲು. ಊಟ ಗೀಟ ಅಡುಗೆ ಮಾಡಿದೆ, ಊಟ ಗೀಟ ಮಾಡ್ಕೊಂಡ್ಲು. ಅವ್ರ ಮಗಳಕ್ಕಿ ಒಂದು ಫೋಟೋ, ಒಂದು ವೀಡಿಯೋ ತೊಗೊಂಡ್ವಿ. ನೆಕ್ಸ್ಟು ಊರಿಗೆ ಹೋಗ್ತೇನೆ ಅಂತಂದು ಹೊಂಟ್ಲು. ನಮ್ಮ ಕೈಲಿರುವುದನ್ನು ಕುಂಕುಮ ಹಚ್ಚಿ, ಉತ್ತರ ಕರ್ನಾಟಕದಲ್ಲಿ ಸೀರೆ ಅಥವಾ ಬ್ಲೌಸು ಏನಾದರೂ ಕೊಡೋದು, ಅದು ವಾಡಿಕೆ ಐತಿ. ಹಾಗಾಗಿ ನಾನು ಇರುವಂಥ ಸೀರೆನ ಕೊಟ್ಟು ಕುಂಕುಮ ಹಚ್ಚಿ ಕಳಿಸಿದ್ದೆ ನೋಡ್ರಿ ಅವರಿಗೆ. ಹೊಂಟ್ರು ನೋಡ್ರಿ. ಮಳೆ ಒಂದು ಮಾಡೋ ಚಲೋ ಆಗಿತ್ತು. ಹಾಗಾಗಿ ಸ್ವಲ್ಪ ಏನೋ ಕೆಲಸ ಇತ್ತಂತ ಅವ್ರ ತಂಗಿ ಮಗಂದು. ಹಂಗಾಗಿ ಹೋಗ್ಬಿಡ್ತೀವಿ, ಮತ್ತೆ ಇನ್ನೊಂದು ಸಲ ಬರ್ತೇನೆ ಅಂತೇಳಿ ಊಟ ಮಾಡಿದ ತಕ್ಷಣ ಭಾಳ ನಿಲ್ಲೇ ಇಲ್ಲ, ಜಲ್ದಿ ಹೋದ್ರೆ. ಇನ್ನೊಂದು ಸಲ ಕೂಡೋಣ, ಮಾತಾಡೋಣ ಎಲ್ಲರೂ ಫ್ರೆಂಡ್ಸ್ ಸೇರಿ ಅಂತಂದು. ಆಗಾಗ ಸೇರ್ತಿರ್ತೀವಿ ನೋಡ್ರಿ, ನಾವೆಲ್ಲರೂ ಸೇರಿ ಆಟ ಹೊಡೆಯೋದು ಒಂಥರ ಭಾಳ ಚಂದ. ನಮಗೂ ಖುಷಿ ಅನಿಸುತ್ತೆ, ಬಾಲ್ಯ ಸ್ನೇಹಿತರು ಸೇರೋದು. ಹಾಗಾಗಿ ಹೊರಟ್ರು ನೋಡ್ರಿ ಅವರು. ಇನ್ನೂ ಸ್ವಲ್ಪ ಹೊತ್ತಿದ್ದು ಹೋಗು ಅಂದೆ. ಅದು ಮಳೆ ಆಗ್ಬಿಡ್ತು, ಮಳೆ ಬರಾಕತ್ತು. ಅವರು
ಫೋನ್ ಹಚ್ಚಕತ್ತಿದ್ರು, ಹಾಗಾಗಿ ಹೊರಟ್ರು. ಮತ್ತು ನೆಕ್ಸ್ಟು ನೈಟ್ ನೋಡ್ರಿ ಒಂದು ಲಗ್ನ ಪತ್ರ ಬಂದಿತ್ತು, ಇಲ್ಲೇ ಅಳವಂಡಿ ಅವ್ರದ್ದಂತ ಕೊಟ್ಟೋಗಿದ್ರು ಅವರು. ಭಾಳ ಚಂದ ಇತ್ತು ನೋಡ್ರಿ ಅದು. ಏನೋ ನಿಮಗೆ ತೋರಿಸ್ಬೇಕು ಅನಿಸ್ತು ತೋರ್ಸಕತ್ತೀನಿ. ಎಷ್ಟು ಚಂದ ಕಾಣುತ್ತೆ ನೋಡ್ರಿ ಚಿಟ್ಟೆ. ಆ ಚಿಟ್ಟೆ ಎಷ್ಟು ಚಂದ ಕಾಣುತ್ತೆ ಅದನ್ನು ತೆಗಿಯೋದು ಹೆಂಗಂತ ನಿಮಗೆ ತೋರಿಸ್ಕೊಡ್ತೇನಂತ. ಭಾಳ ಚಂದ ಐತಿ ಲಗ್ನ ಪತ್ರ ಮಾತ್ರ. ಪ್ರಿಂಟಿಂಗ್ ಅವರು ಫೋಟೋ, ಮದುಮಕ್ಕಳ ಫೋಟೋನು ಸಹಿತ ಅದ್ರೊಳಗೆ ಐತೆ ನೋಡ್ರಿ. ಎಷ್ಟು ಚಂದ ಕಾಣುತ್ತೆ. ಇದನ್ನು ತೆಗಿಯೋದು ಹೆಂಗಪ್ಪ ಅಂದ್ರೆ ನೋಡ್ರಿ, ಅದನ್ನು ಚಿಟ್ಟೆಯ ರೆಕ್ಕೆಗಳನ್ನು ಹಿಂಗೆ ಹಿಡ್ಕೊಂಡ್ವಿ ಅಂದ್ರೆ ಪಟಕ್ಕನ ಬಂದ್ಬಿಡುತ್ತೆ. ಅದು ಎಷ್ಟು ಚಂದ ಇತ್ತು, ಭಾಳ ಚೆನ್ನಾಗಿತ್ತು. ನನಗೆ ಖುಷಿ ಅನಿಸ್ತದೆ ಲಗ್ನ ಪತ್ರ ನೋಡಿ. ಯಾರಾದರೂ ಮದುವೆ ಆಗೋರು ಇದ್ರೆ ನಿಮ್ಮ ಮನೆಯಲ್ಲಿ ಇದೇ ರೀತಿ ಮಾಡಿಸ್ರಿ, ಚಂದ ಐತೆ ನೋಡ್ರಿ ಲಗ್ನ ಪತ್ರ. ವೆಡ್ಡಿಂಗ್ ಕಾರ್ಡ್. ಹಾಗಾಗಿ ಈ ಲಗ್ನ ಪತ್ರ ನಿಮಗೆ ತೋರಿಸ್ಬೇಕಾತ್ ನಾನು. ಆ ಚಿಟ್ಟೆನ ಅಟ್ರಾಕ್ಷನ್ ಕಾಣಕತ್ತಿತ್ತು ಲಗ್ನ ಪತ್ರದೊಳಗೆ. ಮತ್ತು ಅವು ಫೋಟೋ ಅಂತ ಇದ್ದೇ ಇರ್ತಾವೆ. ಫೋಟೋನು ಚೆನ್ನಾಗಿ ಬಂದಿದ್ದು, ಇಬ್ಬರು ಮದುಮಕ್ಕಳ ಫೋಟೋ ಮಾತ್ರ. ಮತ್ತೊಳ್ಳೆ ಅದನ್ನು ಹಾಕೋದು ಹೆಂಗಂತ ನಿಮಗೆ ತೋರಿಸ್ತೀನಿ. ಮತ್ತೊಳ್ಳೆ 2 ರೆಕ್ಕೆಗಳನ್ನು ಜೋಡಿಸಿ ಹಾಕೋದೈತಿ. ಎಷ್ಟು ಚಂದ ಕಾಣುತ್ತೆ ನೋಡ್ರಿ. ಅದನ್ನು ಪ್ರೆಸ್ ಮಾಡಿಬಿಟ್ರೆ ಇದಕ್ಕೆ ಅಂಟ್ಕೊಂಬಿಡುತ್ತದು ಚಿಟ್ಟೆ. ಮತ್ತು ಓಪನ್ ಮಾಡಿದಂದ್ರೆ ಮೇಲ್ಗಡೆ ಬರುತ್ತೆ ರೆಕ್ಕೆ ನೋಡ್ರಿ. ಬಂತು, ರೆಕ್ಕೆ ಬಂತು. ಈ ರೀತಿ ಲಗ್ನ ಪತ್ರ ಐತಿ ನೋಡ್ರಿ. ಚಂದ ಐತಿ, ಚಂದ ಅನಿಸ್ತು ನನಗೆ ನೋಡ್ರಿ. ಆ ಕಡೆ ಈ ಕಡೆ ಸ್ವಾಮಿಗಳ ಫೋಟೋ ಹಾಕಿದ್ರು, ಅಜ್ಜರ ಫೋಟೋ ಹಾಕಿದ್ರು, ಅವು ಸಹಿತ ಕಾಣ್ತಾ ಇದ್ವು. ಹಿಂಗೆ ಹಾಕೋದು, ರೆಕ್ಕೆಗಳನ್ನು ಜೋಡಿಸಿಡ್ಕೊಂಡು ಹಾಕೋದು, ಮತ್ತು ರೆಕ್ಕೆಗಳನ್ನು ಜೋಡಿಸಿಡ್ಕೊಂಡು ತೆಗಿಯೋದು. ಈ ರೀತಿ ಇತ್ತು ಲಗ್ನ ಪತ್ರ. ನಮಗೆ ಹೆಂಗೆ ಅನ್ನಿಸ್ತು ಈ ಲಗ್ನ ಪತ್ರ ನೋಡಿ ಅಂತಾನೆ. ಮದುವೆ ವೆಡ್ಡಿಂಗ್ ಕಾರ್ಡ್, ಲಗ್ನ ಪತ್ರ ಅಥವಾ ವೆಡ್ಡಿಂಗ್ ಕಾರ್ಡ್ ನೋಡಿ ಅಂತ ಒಂದು ಕಮೆಂಟ್ ಮಾಡಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು.